ಸೂರ್ಯ ಮನೆಗೆ ಬಂದವನ್ನೇ ಮನೋಜನ ಅಟ್ಟ ಆಡಿಸ್ತಾನೆ. ಮನೆ ತುಂಬ ಓಡಾಡಿಸ್ಕೊಂಡು, ಯಾರ ನಿನ್ಗೆ ಲೆಟ್ರ್ ಕೊಟ್ಟಿದ್ದು ನಾನಾ ಅಂತ ಹೇಳ್ಕೊಂಡು ಮನೆ ತುಂಬ ಆಟ ಆಡಿಸ್ತಾ ಇರ್ತಾನೆ. ಆವಾಗ ಅವರ ಅಪ್ಪ ಸೂರ್ಯ ನಿಲ್ಲಿಸು ಅಂತೇಳಿ ಗದರುತ್ತಾನೆ, ನಿಲ್ಲಿಸ್ತಾನೆ. ಆವಾಗ ಮಾತು ಬೆಳೆಯುತ್ತೆ. ಆವಾಗ ಬಾಡಿಗಾರ್ಡು ಹಿಂದೆ ಹೋಗಿ ಮನೋಜ ಅವಸ್ಕೊಂಡು, ಏನೋ ಮಾಡ್ತಿದ್ಯಾ, ಹೊಡಿಯೋ, ಕೋಳಿ ತಿಂದೆ, ಮೊಟ್ಟೆ ತಿಂದೆ, ಹೊಡಿಯೋ ಅವನಿಗೆ ಅಂತ ಹೇಳ್ತಾನೆ. ಸೂರ್ಯ ಬೇಡ ಸುಮ್ಮನೆ ಸೈಡ್ಗೆ ಹೋಗೋ ಅಂತ ಹೇಳ್ತಾ ಇರ್ತಾನೆ. ಆದರೂ ಅವ್ನು ಕೇಳಿದೆ, ನಮ್ಮ ಬಾಸ್ ಮೇಲೆ ಕೈ ಮಾಡ್ತೀಯಾ ಅಂದ್ಕೊಂಡು ಬಾಡಿಗಾರ್ಡ್ ಹೊಡಿಯಕ್ಕೆ ಬರ್ತಾನೆ. ಸೂರ್ಯ ಚೆನ್ನಾಗಿ 4 ತದಗಿ ಅವನು ಕೆಳಗೆ ಬಿದ್ದುಕೊಂಡು ಅಳ್ತಾ ಇರ್ತಾನೆ. ಅವನು ಮನೋಜ ನೋಡಿ ಶಾಕ್ ಆಗೋಯ್ತಾನೆ. ಅಷ್ಟು ತಿಂದು ಇವನ ಕೈಲಿ ತಿಂತೀಯಾ ಅಂದ್ಕೊಂಡು ಶಾಕಲ್ಲಿ ನೋಡ್ತಾ ಇರ್ತಾನೆ. ಬಾಡಿಗಾರ್ಡು ಅಳ್ತಾ ಇರ್ತಾನೆ. ನನ್ನ ಹೊಡೆದ್ಬಿಟ್ಟ ಸೂರ್ಯ ಅಂದ್ಕೊಂಡು ಅಳ್ತಾ ಇರ್ತಾನೆ. ಅದನ್ನ ನೋಡಿ ಮೀನಾ, ಶ್ರುತಿ, ರವಿ ಎಲ್ಲರೂ ನಗ್ತಾ ಇರ್ತಾರೆ. ಶಾಂತಿ ಕೂಡ ಇವನೇನೋ ನಿನ್ನ ಬಾಡಿಗಾರ್ಡು ಅವಳೆ ಸ್ಕೂಲ್ ಮಕ್ಕಳು ಹತ್ತಂಗೆ ಅಳ್ತಾ ಇದ್ದಾನಲ್ಲೋ ಅಂತ ಅಂದ್ಕೊಂಡು ಅವಳು ನಗ್ತಾ ಇರ್ತಾಳೆ. ಅದಾದಮೇಲೆ ಸೂರ್ಯ ಹೇಳ್ತಾನೆ, ನಾನು ಯಾಕೋ ನಿಂಗೆ ಲೆಟ್ರ್ ಕೊಡಲಿ, ನಿನ್ಗೇನಾದ್ರು ಮಾಡಬೇಕು ಅಂದರೆ ನೀನು ಮನ್ಗಿದಾಗ ಬಂದು ಕಲ್ಲೆತ್ತಾಕ್ಬಿಡ್ತೀನಿ, ನಾನು ಯಾಕೆ ನಿಂಗೆ ಲೆಟ್ರ್ ಕೊಟ್ಟು ಎದುರಿಸ್ಲಿ ಅಂತ ಎಷ್ಟು ಹೇಳಿದ್ರು ಮನೋಜ ಕೇಳ್ತಾನೆ ಇರೋದಿಲ್ಲ. ರೋಹಿಣಿನೂ ಒಳೊಳಗೇನೆ ಭಯಪಡ್ತಾ ಇರ್ತಾಳೆ, ಇದು ಎಲ್ಲಿ ನನ್ನ ತಲೆಗೆ ಬಂದು ಸುತ್ಕೊಳ್ಳುತ್ತೆ ಅಂತ ಭಯಪಡ್ತಾ ಇರ್ತಾಳೆ. ಅವರಪ್ಪನೂ ಮನೋಜಂಗೆ ಹೇಳ್ತಾನೆ, ಯಾಕೋ ಅವನಂಗೆ ಮಾಡ್ತಾನೆ ಅಂತ. ಅವಾಗ ಮನೋಜ ನನ್ನ ಕಂಡು ಇವ್ನಿಗೆ ಹೊಟ್ಟೆ ಉರಿ ಅಲ್ವಾ, ಅದಕ್ಕೆ ಹಂಗೆ ಮಾಡ್ತಾನೆ, ನೀವಿಬ್ಬರು ಮನೆ ಬಿಟ್ಟು ಹೋದರೆ ಸರಿ ಅಂತ ಹೇಳ್ತಾನೆ. ಅವಾಗ ಸೂರ್ಯ ನಾನು ಯಾಕೋ ಮನೆ ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡು 4 ಬಿಡಕ್ಕೆ ಹೋಗ್ತಾನೆ. ಅವಾಗ ಅವರಪ್ಪ ಬೈದು ಸುಮ್ಮನಾಗಿಸ್ತಾನೆ. ನಿಂಗೆ ಯಾರು ನನ್ನ ಬಗ್ಗೆ ಹೇಳಿದ್ದು ಅಂತ ಸೂರ್ಯ ಕೇಳ್ತಾನೆ. ಸ್ವಾಮೀಜಿ ಹೇಳಿದ್ರು, ನೀನೇ ಕೊಟ್ಟಿದ್ದು ಲೆಟರಾ ಅಂತ ಹೇಳ್ತಾನೆ ಮನೋಜ. ಆವಾಗ ನೀನು ಅಲ್ಲೇ ಫೋನ್ ಮಾಡಿದರೆ ಅವನಿಗೆ 4 ತದ್ಕಿ ವಿಷಯ ಏನು ಅಂತ ಬಾಯಿ ಬಿಡಿಸ್ತಿದ್ದೆ. ನನಗನ್ನಿಸ್ತಾ ಇದೆ ಆ ಲೆಟ್ರನ್ನ ಕೊಟ್ಟಿದ್ದಂಥ ಸ್ವಾಮೀಜಿನೇ ನಿನ್ಗೆ ಬಂದು ದಿನ ಲೆಟ್ರ್ ಕೊಡ್ತಾ ಇದ್ದಿದ್ದು ಅಂತ ಹೇಳ್ತಾನೆ. ಆವಾಗ ಮೀನಾ ಕೂಡ ಹೌದು ನನಗೂ ಹಾಗೆ ಅನ್ನಿಸ್ತಿದೆ ಅಂತ ಹೇಳ್ತಾಳೆ. ಶ್ರುತಿನೂ ಹಾಗೆ ಹೇಳ್ತಾಳೆ. ರೋಹಿಣಿ ಇದನ್ನು ಕೇಳಿ ಶಾಕ್ ಆಗೋಯ್ತಾಳೆ. ಎಲ್ಲರೂ ಹೀಗೆ ಯಾರು ಕೊಟ್ಟಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವಾಗ ರಂಗನಾಥ ಹೇಳ್ತಾನೆ, ಪೊಲೀಸ್ ಕಂಪ್ಲೇಂಟ್ ಕೊಡು, ಹೋಗಿ ಅವರೇ ಕಂಡುಹಿಡಿತಾರೆ ಅಂತ ಹೇಳ್ತಾನೆ. ಅವಾಗ ಸೂರ್ಯ ಹೌದಪ್ಪ ಕರೆಕ್ಟಾಗಿ ಹೇಳ್ದೆಯಪ್ಪ ಅಂತ ಹೇಳ್ಬಿಟ್ಟು ನಡೆಯೋ ಮನೋಜ ನಾನು ಬರ್ತೀನಿ ಅಂತ ಹೇಳ್ತಾನೆ. ಅವಾಗ ರೋಹಿಣಿ ತಡೀತಾಳೆ, ಇದೆಲ್ಲಿ ನನಗೆ ಬರುತ್ತೆ ಅಂದ್ಕೊಂಡು ಮನಸ್ಸಲ್ಲಿ ಭಯ ಪಟ್ಕೊಂಡು, ಇದೆಲ್ಲ ಬೇಡ, ಇದರಿಂದ ಸುಮ್ಮನೆ ನಾನ್ಸೆನ್ಸ್ ಇದು. ನಾನು ಮನೋಜ್ಗೆ ಆವಾಗಲೇ ಹೇಳಿದೆ, ಯಾರೋ ನಮ್ಮ ಹತ್ರ ದುಡ್ಡು ಕೀಳೋಕ್ಕೋಸ್ಕರ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ. ಆದರೆ ಇವ್ರು ಕೇಳ್ತಾನೇ ಇಲ್ಲ. ಸುಮ್ಮನೆ ಇದೆಲ್ಲ ನಾನ್ಸೆನ್ಸು, ನಮಗೂ ಬ್ಯೂಟಿ ಪಾರ್ಲರ್ ಹತ್ರ ಬಂದು ಹಿಂಗೆ ಭಯಪಡಿಸ್ತಿದ್ರು, ನಾವು ಸುಮ್ಮನಾದ್ವಿ, ಅವ್ರು ಸುಮ್ಮನೆ ಹೋದ್ರು, ಹಾಗೆ ಆಗುತ್ತೆ ಇದನ್ನು, ಸುಮ್ಮನೆ ಬಿಟ್ಬಿಡಿ ಅಂತ ಹೇಳ್ತಾಳೆ. ಆವಾಗ ಸೂರ್ಯ ರೋಹಿಣಿ ಮೇಲೆ ಡೌಟ್ ಪಡ್ತಾನೆ. ಅಲ್ಲ, ಲೆಟ್ರನ್ನ ಯಾರು ಸುಮ್ಮನೆ ಯಾಕೆ ಕೊಡ್ತಾರೆ, ಒಂದು ನೀನು ತಪ್ಪು ಮಾಡಿರಬೇಕು, ಇಲ್ಲ ನಿನ್ನ ಜೊತೆ ಇರೋರು ತಪ್ಪು ಮಾಡಿರಬೇಕು ಅಂತ ಸೂರ್ಯ ಹೇಳ್ತಾನೆ. ಇದನ್ನು ಕೇಳಿ ರೋಹಿಣಿ ಶಾಕಲ್ಲಿ ಅವನ್ನೇ ನೋಡ್ತಾ ಇರ್ತಾಳೆ. ಮನೋಜು ನಾನೇನು ತಪ್ಪು ಮಾಡಿಲ್ಲ, ನಾನೇನು ತಪ್ಪು ಮಾಡ್ತೀನಿ ಅಂತ ಅವನು ಹೇಳ್ತಾ ಇರ್ತಾನೆ. ಮತ್ತೆ ಕಂಪ್ಲೇಂಟ್ ಕೊಡೋಣ ಅಂದಾಗ ರೋಹಿಣಿ ತಡೆದ್ಬಿಟ್ಟು ಹೇಳ್ತಾಳೆ, ಏನಿಲ್ಲ ಇದನ್ನ ಇಲ್ಲಿಗೆ ಬಿಟ್ಬಿಡಿ, ಅದೆಲ್ಲ ಸುಮ್ಮನೆ ನಾನ್ಸೆನ್ಸ್, ಅವರು ಮಾಡ್ತಿರೋದು, ಅವರೇ ಸುಮ್ಮನಾಗ್ತಾರೆ, ಇನ್ನೊಂದ್ಸಲಿ ಲೆಟ್ರ್ ಕೊಟ್ಟಾಗ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕಳಿಸ್ಬಿಡ್ತಾಳೆ. ಆದರೆ ಸೂರ್ಯಂಗೆ ಮಾತ್ರ ಡೌಟ್ ಬಂದಿರುತ್ತೆ, ಈ ರೋಹಿಣಿನೇ ಏನೋ ಕಿತಾಪತಿ ಮಾಡಿದ್ದಾಳೆ, ಅದಕ್ಕೆ ಅವಳು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಹೇಳ್ತಿದ್ದಾಳೆ ಅಂತ ಮೀನನ ಜೊತೆ ಹೇಳ್ತಾ ಇರ್ತಾಳೆ. ಅದನ್ನು ರೋಹಿಣಿ ಕೇಳಿಸ್ಕೊಂಡು ಗಾಬರಿಲಿ ನಿಂತಿರ್ತಾಳೆ. ನಾನಿಲ್ಲಿ ನಿಮಗೆ ಪೂರ್ತಿ ಸಂಚಿಕೆಯನ್ನು ಎಕ್ಸ್ಪ್ಲೇನ್ ಮಾಡಿಲ್ಲ, ಮೇನ್ ಮ್ಯಾಟ್ರನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ.